BSc ಏವಿಯೇಷನ್. ನಿಮಗೆ ಗೊತ್ತಿದೆಯಾ BSc ಏವಿಯೇಷನ್ ಅನ್ನೋದು ಇದು ವೆರಿ ಇಂಪಾರ್ಟೆಂಟ್ ಕೋರ್ಸ್ ಆ್ಯಂಡ್ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫೀಲ್ಡ್ ಆಲ್ಸೋ ಫಾರ್ ಮೆನಿ ಆಫ್ ದ ಸ್ಟೂಡೆಂಟ್ಸ್. ನಿಮಗೆ ಗೊತ್ತಿರ್ಬೋದು ತುಂಬ ಸ್ಟೂಡೆಂಟ್ಸ್ ಏವಿಯೇಷನ್ ಮಾಡಬೇಕು, ನಾನು ಒಂದು ಪೈಲಟ್ ಆಗಬೇಕು, ಏರ್ ಹಾಸ್ಟೆಸ್ ಆಗಬೇಕು ಅಂತಲೂ ಕೂಡ ಹೇಳ್ಬೋದು. ಅದಕ್ಕೆ ಏನು ಮಾಡಬೇಕು, ಯಾವ ಕೋರ್ಸ್ ಮಾಡಬೇಕು? ನಿಮಗೆ ಈ ಕೋರ್ಸ್ ಮಾಡಬೇಕು ಅಂದರೆ ಯು ಶುಡ್ ಬಿ ಹ್ಯಾವಿಂಗ್ BSc ಏವಿಯೇಷನ್. BSc ಏವಿಯೇಷನ್ ಈಸ್ ಅ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಕೋರ್ಸ್ ಇನ್ ಎನ್ ಏವಿಯೇಷನ್ ಆಫ್ 3 year ಡ್ಯೂರೇಷನ್. ಇದು ಒಂದು 3 years ಡ್ಯೂರೇಷನ್ದು ಕೋರ್ಸ್ ಆಗಿದೆ. The course mainly deals with flying airplanes, helicopters and etc. The total duration of the full course is for 3 years, which is divided in 6 semesters. ಈ ಕೋರ್ಸ್ ಏನಾಗಿದೆ 6 semesters ಅಲ್ಲಿ ಡಿವೈಡ್ ಆಗಿದೆ ಆ್ಯಂಡ್ ದ ಸ್ಟೂಡೆಂಟ್ಸ್ ಮಸ್ಟ್ ಬಿ ಪಾಸ್ 10+2 ವಿತ್ ಮಿನಿಮಮ್ ಆಫ್ 50% ಸ್ಕೋರ್. ನೀವು ಸೆಕೆಂಡ್ PUC ಅಲ್ಲಿ 50% ಆಫ್ ಮಿನಿಮಮ್ ಸ್ಕೋರಿಂದ ಪಾಸ್ ಆಗಿದ್ದರೆ ಯು ಕ್ಯಾನ್ ಡೂ BSc ಏವಿಯೇಷನ್. ದೇ ಶುಡ್ ಆಲ್ಸೋ ಬಿ ಹ್ಯಾವಿಂಗ್ ಆ್ಯಂಡ್ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಇದಕ್ಕೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಸ್ ದೇರ್ ಮೇನ್ ಸಬ್ಜೆಕ್ಟ್ಸ್ ಆಗಿರಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಮೇನ್ ಸಬ್ಜೆಕ್ಟ್ಸ್ ಆಗಿದ್ದರೆ ಮಾತ್ರ ಅವ್ರೇನು ಮಾಡ್ಬೋದು, BSc ಏವಿಯೇಷನ್ಸ್ ಮಾಡ್ಬೋದು. ಕಾಮನ್ ಜಾಬ್ಸ್ ಆಫ್ಟರ್ BSc ಏವಿಯೇಷನ್ಸ್ ಏನೆಲ್ಲ ನೀವು ಮಾಡ್ಬೋದು ಅಂದರೆ ಇದರಲ್ಲಿ ಮೇಂಟೆನೆನ್ಸ್ ಇಂಜಿನಿಯರ್, ಸಾಫ್ಟ್ವೇರ್ ಟೆಸ್ಟಿಂಗ್ ಇಂಜಿನಿಯರ್, ಪೈಲಟ್ ಆ್ಯಂಡ್ ಪ್ರೊಡಕ್ಷನ್ and also maintenance manager and many more. If you are doing BSc aviation ನಿಮಗೆ ಇದೆಲ್ಲ ಕೋರ್ಸಸ್ ಮಾಡ್ಬೋದು. ಆ್ಯಂಡ್ ವಾಟ್ ಆರ್ ದ ಪಾಪ್ಯುಲರ್ ಕೋರ್ಸಸ್ ಆಫ್ಟರ್ BSc aviation? ಈಗ BSc aviation ನಾನು ಮಾಡಿದೆ, ಈಗ ಅದಾದಮೇಲೆ ನಾನು ಏನು ಮಾಡಬೇಕು ಸರ್ ಅಂದರೆ BSc aviation ಆದಮೇಲೆ ಯು ಕ್ಯಾನ್ ಆಲ್ಸೋ ಡೂ MBA in aviation and also MSc in aviation and clinical psychology counseling. Then this courses you can do. I hope you have understood till here.